ಮೊನ್ನೆ ಐ ಟಿ ಐಗೆ ಒಂದು ರೌಂಡ್ ಹೋಗಿ ಬರೋಣ. ಪವನ್ ಅವ್ರದ್ದೊಂದು ಮಾರ್ಕ್ಸ್ ಕಾರ್ಡ್ ಇಲ್ಲೇ ಉಳಿದಿದಂತೆ, ಹೋಗಿ ತೊಗೊಂಬರೋಣ. ಐ ಟಿ ಐ ಹತ್ರ ಬಂದಿದ್ದೀನಿ. ಇಲ್ಲಿ ಇವತ್ತು ಪವನ್ ಅವ್ರ ಮಾರ್ಕ್ಸ್ ಕಾರ್ಡಲ್ಲ, ಇಲ್ಲಿ ಆ್ಯಕ್ಚುಲಿ ವಾರ್ಷಿಕ ಕ್ರೀಡಾಕೂಟ ಅಂತ ಸ್ಟೂಡೆಂಟ್ಸ್ಗೆ ನಡೆಸ್ತಾರೆ. ಹಾಗೆ ನಮಗೆ ಕೂಡ ಕರೆದಿದ್ರ, ಹೋಗೋಣ ಅಲ್ಲಿಗೆ ಹೋಗಿ ವೀಡಿಯೋ ಮುಖಾಂತರ ನಿಮ್ಗೆ ಏನೆಲ್ಲ ಆಗ್ತಿದೆ ಅಂತ ತೋರಿಸ್ತೀನಿ. ಲಾಸ್ಟ್ ಟೈಮ್ ಒಮ್ಮೆ ಬರ್ಲಿಕ್ಕೆ ಹೇಳಿದ್ರು, ಅದಕ್ಕೊಂದು ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೊಂದು ಕ್ಷಮೆ ಕೇಳ್ತಾ ಹಾಗೆ ಒಳಗೆ ಎಂಟ್ರಿ ತೊಗೊಳ್ಳುವ. ಒಳಗೆ ಹೋಗಿ ಸ್ವಲ್ಪ ಮಾತಾಡಿಸಿ ಏನು ಕ್ರೀಡಾಕೂಟ ವಾರ್ಷಿಕ ಅದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂಡು ಏನೆಲ್ಲ ಗೇಮ್ಸಲ್ಲಿ ಇಟ್ಟಿದ್ದಾರೆ, ಏನು ಕತೆ, ಹೋಗೋಣ. ಮತ್ತು ಏನಂದರೆ ಇವಾಗ ಇಲ್ಲೇನು ವಾರ್ಷಿಕ ಕ್ರೀಡಾಕೂಟ ಅಂತ ಇದೆಲ್ಲ, ಅಲ್ಲಿಗೆ ಹೋಗೋಣ. ಈಗ ಅಲ್ಲಿ ಏನೆಲ್ಲ ನಡೀತಿದೆ, ಎಂಥ ಕತೆ ಅಂತ ನೋಡ್ಕೊಂಡು ಹಾಗೆ. ಲಾಸ್ಟ್ ಟೈಮ್ ಕೂಡ ಆಯುಧ ಪೂಜೆಗೆಲ್ಲ ಬಂದಿದ್ವಿ, ಇಲ್ಲಿ ಒಳ್ಳೆಯ ಮಜಾ ಆಗಿತ್ತು. ಈ ಸಲ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡೋಣ. ನಾನೊಬ್ಬನೇ ಅಲ್ಲ, ನಿಮ್ಮನ್ನು ಕೂಡ ಎಂಜಾಯ್ ಮಾಡಿಸೋಣ. ಬನ್ನಿ ಒಳಗೆ ಹೋಗೋಣ ಅಲ್ಲಿಗೆ. ಮತ್ತೆಂತ ಗೊತ್ತಂಡ, ಈ ಪವನ್ ಅವರೊಂದು ಮಿಸ್ ಆಗಿ ಮಾರೆ ಬಾಯಿಗೆ ಬೆಬೆ ಆಗ್ತದೆ. ಅವರು ಎದುರಿದ್ರೆ ಒಂದು ಸರಿ ಆಗ್ತದೆ. ಆ ಪಾರ್ಟಿ ಏನಾದರೂ ಬಂದು ಲೈವಲ್ಲಿ ಕರೆಕ್ಟ್ ಮಾತಾಡ್ತದೆ. ನಮಗೆ ಹಂಗೆ ಆಗಲ್ಲ, ನಾವು ಸ್ಕ್ರಿಪ್ಟ್ ಇಲ್ಲಾಂದ್ರೂ ಮಾತಾಡೋ ಕಷ್ಟ. ಹೋಗೋಣ ಈಗ. ಶುರು ಆಗ್ತದೆ ಈಗ ಸದ್ಯದಲ್ಲಿ. ನೋಡೋಣ, ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಮಕ್ಕಳೆಲ್ಲ. ಈಗ ವೇದಿಕೆ ಕಾರ್ಯಕ್ರಮ ಆದಮೇಲೆ ನೆಕ್ಸ್ಟ್ ಆಟ ಎಲ್ಲ ಶುರು ಆಗ್ತದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಚರಣಾರವಿಂದಗಳಲ್ಲಿ ನಮಿಸುತ್ತಾ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕು ಅಂತ ನಮ್ಮ ತರಬೇತಿದಾರರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮುಖ್ಯೋಪಾಧ್ಯಾಯರು KPS ಸರ್ಕಾರಿ ಪ್ರೌಢಶಾಲೆ ಕಳಸ ಶ್ರೀ ಸುರೇಶ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀ ಗಿರೀಶ್ ಇವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೂ ಸ್ಥಳೀಯರು ಹಾಗೂ ಕೃಷಿಕರಾದಂತಹ ಶ್ರೀ ಪ್ರದೀಪ್ ಕಡೇಪಾಲ್ ಇವರಿಗೂ ಸಹ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀ ರಾಜೇಶ್ ಇವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀ ಸತೀಶ್ ಸರ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪಂಚ ಜ್ಯೋತಿಗಳನ್ನು ಬೆಳಗಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಗಣ್ಯರು, ಒಬ್ಬ ವಿದ್ಯಾರ್ಥಿ ಬರಬೇಕು. ಈ ಕಾರ್ಯಕ್ರಮವನ್ನು ಶ್ರೀಯುತ ಸುರೇಶ್ ಮುಖ್ಯೋಪಾಧ್ಯಾಯರು KPS ಸರ್ಕಾರಿ ಪ್ರೌಢಶಾಲೆ ಕಳಸ ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
attention. Group studies. Group attention. Group standards. Group attention. ಇಲ್ಲಿ ಏನಿದೆ ಪ್ರತಿಯೊಂದು ತಂಡದ ಈಗ ಪರಿಚಯ ನಡೀತಾ ಇದೆ. ಇಲ್ಲಿ ಒಂದೊಂದು ಟೀಮ್ ಅಲ್ಲಿ ಫ್ಲ್ಯಾಗ್ ಎಲ್ಲ ಕೊಟ್ಟಿದ್ದಾರಲ್ಲ, ಒಂದೊಂದು ಟೀಮಿಗೆ ಒಂದು ಫ್ಲ್ಯಾಗ್ ಇರ್ತದೆ. ಮತ್ತು ಈಗ ತಂಡಗಳ ಪರಿಚಯ, ಅತಿಥಿ ಬಂದಿದ್ದಾರಲ್ಲ ಅವರು ಪರಿಚಯ Group ಮಾಡ್ತಾರೆ. standards. Group attention. Group standards. Group attention. Team name Kaveri, team number 23. Thank you, sir. ಟೀಮ್ ಹೆಸರು ಕಾವೇರಿ ಅಂತೆ. ಮತ್ತು ಮೆಂಬರ್ ಕೂಡ ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ ಪರಿಚಯ ಮಾಡುವಾಗ. Group ಇನ್ನೊಂದು standards. team. Group attention. Group standards. ಟೀಮಿಂದು ಪರಿಚಯ ಎಲ್ಲ ಆಯಿತು ನೋಡಿ. ಈಗ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್. ಈಗ ಪರಿಚಯ ಆಗಿ ನೆಕ್ಸ್ಟ್ ಅವ್ರದ್ದು ತಂಡವಾಗಿ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವಾಗೇನು ಕ್ರೀಡಾ ಜ್ಯೋತಿ ಬೆಳಗ್ಗೆ ಆಗಿ ಕ್ರೀಡಾ ಜ್ಯೋತಿ ತರ್ತಾ ಇದನ್ನು ತಂದು ನಮ್ಮ ಸಂಸ್ಥೆಯ ವಿವಿಧ ವಿಭಾಗಗಳಿಂದ ಬಂದಿರುವ ನಾವು ಸಂಸ್ಥೆಯು ಸಂಘಟಿಸಲ್ಪಡುತ್ತಿರುವ ವಾರ್ಷಿಕ ಕ್ರೀಡಾಕೂಟದ ಆಟೋಟ ಸ್ಪರ್ಧೆಗಳ ನಿಯಮಗಳಿಗೆ ಹಾಗೂ ನಿರ್ಣಾಯಕರ ನಿರ್ಣಯಗಳಿಗೆ ಬದ್ಧರಾಗಿ ಸಂಸ್ಥೆಯ ಹಿರಿಮೆಗಾಗಿ ವಿಶಾಲ ಕ್ರೀಡಾ ಮನೋಭೂಮಿಕೆಯಿಂದ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಶ್ರೀಯುತ KG ಧರ್ಮೇಂದ್ರ, ಪ್ರದೀಪ್ ಕಡೆಪ್ಪಾಲ್, ಸುರೇಶ್ ಸರ್, ಪ್ರಾಚಾರ್ಯರು ಹಾಗೂ ಎಲ್ಲ ಗಣ್ಯರು ಸಹ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಾರಂಭವಾಗಲಿದೆ. ಈ ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಭಾ ಕಾರ್ಯಕ್ರಮಗಳು ನಮ್ಮ ಸಿಲ್ವರ್ ಜುಬ್ಲಿ ಆಡಿಟೋರಿಯಂನಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬನ್ನಿ ನೀವು ಉದ್ಘಾಟನೆ ಮಾಡಲಿಕ್ಕೆ
ತುಂಬ ವೆಯ್ಟ್ ಇದೆ, ನನ್ನ ಕೈಯಿಂದ ಆಗೋದಿಲ್ಲ ಇಷ್ಟು. ಟ್ರೈ ಮಾಡುವ. ಬರೋದಿಲ್ಲ ಅಷ್ಟು ಎಷ್ಟಿದೆ ನೋಡಿ, ಪರ್ಸನಾಲಿಟಿ ಬೇರೆ ಜಾಸ್ತಿ. ಎಲ್ಲಿ ಮಾಸ್ಟ್ರಿ? ಹಾಂ, ಮತ್ತೆ ಸರ್ ಹೆಸರು ಬೀಟ್ ಮಾಡಿದರು. ಇನ್ನು ತಾನೇ ಕಮ್ಮಿಯಾ? ಮತ್ತೆ ಅಲ್ಲಿ ಇದನ್ನ ದೂರ ದಕ್ಕಿದೆ ನಾನು. ಆಕ್ಚುಲಿ ಇವರು ದೂರ ಎಸೆದಿದ್ರು, ಆದ್ರೆ ಸಿಗ್ಲಿ ಅಂತ ಹೇಳಿ ಹತ್ರ ಎಸೆದ್ರು, ಎಲ್ಲರೂ ಜಾಸ್ತಿ ದೂರ ಎಸೆದಿದ್ರು. ಹತ್ರ ಅದೇ ನಮ್ಮ ಮರ್ಯಾದೆ ಉಳಿಸಿ. ಹೌದು, ಹತ್ರ ಎಸಿ ಆಯ್ತಾ? ಒಳ್ಳೇದು. ಆಕ್ಚುಲಿ ನಾನೀಗ ಫಸ್ಟ್ ಅಂತ ಇದ್ರೆ ಉದ್ಘಾಟನೆ ಆಯ್ತು. ಇವಾಗ ಇನ್ನು ಗೇಮ್ ಈವೆಂಟ್ಗಳೆಲ್ಲ ಶುರು ಆಗ್ತದೆ, ಒಂದೊಂದನ್ನು ನೋಡ್ತಾ ಹೋಗುವ. ಈ ಕಾರ್ಯಕ್ರಮ ಧರ್ಮಸ್ಥಳ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಕೂಡ ಆಯೋಜನೆ ಮಾಡಿ ಒಳ್ಳೆಯ ಶಿಸ್ತುಬದ್ಧವಾಗಿ ಈ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನಿಲ್ಲಿ ಪಕ್ಕದವನೇ ಆಗಿರೋದ್ರಿಂದ ನಾನು ಪ್ರತಿ ಸರಿಯೂ ಈ ಕ್ರೀಡಾಕೂಟವನ್ನು ನಾನು ನನ್ನ ಕಣ್ಣಿಂದನೇ ನೋಡ್ತಾ ಇದ್ದೇನೆ. ಹಾಗಾಗಿ ಈ ಕ್ರೀಡಾಕೂಟ ಆಯೋಜನೆ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಸ್ನೇಹ ಮತ್ತು ಬಾಂಧವ್ಯವನ್ನು ಉತ್ತಮಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಕೂಡ ನನ್ನ ಅನಿಸಿಕೆ. ಹಾಗಾದ್ರಿಂದ ಇಲ್ಲಿ ತರಬೇತಿ ಸಂಸ್ಥೆಯಲ್ಲಿ ಒಳ್ಳೆ ಶಿಸ್ತುಬದ್ಧವಾದ ಮಕ್ಕಳಿದ್ದಾವೆ ಮತ್ತು ನಮ್ಮ ಪ್ರಾಚಾರ್ಯರು ಕೂಡ ಇಲ್ಲಿ ಬಹಳ ಒಂದು ಮುತುವರ್ಜಿತೆಯಿಂದ ಪ್ರತಿ ವರ್ಷವೂ ಕ್ರೀಡಾಕೂಟವನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಕಲಿಕೆಯಲ್ಲೂ ಕೂಡ ಉತ್ತಮ ಸ್ಥಾನವನ್ನು ಹೋಗಿ ಉತ್ತಮ ಹೆಸರನ್ನು ಕೂಡ ಪಡೆದಿದ್ದಾರೆ. ಬೇರೆ ಬೇರೆ ಇಲ್ಲೆಲ್ಲ ನಿಮ್ಮ ಫಾರಿನ್ ಕಂಟ್ರಿಯಲ್ಲೂ ಕೂಡ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅಲ್ಲಿಯೂ ಕೂಡ ಹೋಗಿ ಕೆಲಸವನ್ನು ಎಲ್ಲ ಮಾಡಿ ಒಂದು ಅವರ ಜೀವನವನ್ನು ಉತ್ತಮ ಒಂದು ಸುಧಾರಣೆ ಮಟ್ಟಕ್ಕೆ ತಂದುಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಓಕೆ, ಎರಡು ಮಾತಾಡೋದಕ್ಕೆ ಧನ್ಯವಾದ ಸರ್. ನಿಮ್ಮ ಈ ಕ್ರೀಡಾಕೂಟದ ಬಗ್ಗೆ ನೀವು ಒಂದೆರಡು ಅನಿಸಿಕೆ ಹೇಳುವಂಥದ್ದಾದರೆ? ನಾವು ಸಾಮಾನ್ಯವಾಗಿ ಪಥಸಂಚಲನ ಅಂದಾಗ ಸೇನೆಯವರದ್ದು, ಪೊಲೀಸ್ನವರದ್ದು ಇತ್ಯಾದಿಗಳನ್ನು ಗಮನಿಸಿದ್ದೇವೆ. ಆದರೆ ಇಲ್ಲಿ ITI ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅವರನ್ನು ಮೀರಿಸುವಂಥ ರೀತಿಯಲ್ಲಿ ಒಳ್ಳೆಯ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಮಾಡಿ ಈ ದಿನದ ಕ್ರೀಡಾ ದಿನವನ್ನು ಬಹಳ ಅದ್ಧೂರಿಯಿಂದ ಪ್ರಾಚಾರ್ಯರು ಮತ್ತೆಲ್ಲ ಉಪನ್ಯಾಸಕರು ಆಯೋಜಿಸ್ತಾರೆ. ಮಕ್ಕಳಿಗೆ ಕೂಡ ಒಳ್ಳೆಯದಾಗಲಿ, ಸಂಸ್ಥೆಯ ಒಂದು ಕ್ರೀಡಾಕೂಟ ಅಂತ ಹೇಳಿ ನನಗೆ ಭಾಳ ಸಂತೋಷ ಆಗಿದೆ. ಪ್ರಥಮವಾಗಿ ಈ ಸಂಸ್ಥೆಯ ಗೌರವ ಅಧ್ಯಕ್ಷರು ಪರಮ ಪೂಜ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು. ಅವರ ಹೆಸರಿದ ತಕ್ಷಣ ಆ ಸಂಸ್ಥೆಯ ಒಂದು ಶಿಸ್ತು, ಸಂಯಮ, ಪ್ರತಿಯೊಂದು ವಿಚಾರ ಸಾಮಾನ್ಯ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರದಲ್ಲೂ ಅವರ ಬಗ್ಗೆ ಒಂದು ಕೀರ್ತಿ ಗೌರವ ಉಂಟು. ನಮಗೊಂದು ಸಂತೋಷ ಅಂತ ಹೇಳಿದರೆ ಈ ಸಂಸ್ಥೆಯವರು ಪ್ರತಿ ವರ್ಷಕ್ಕೊಂದು 2 ರಿಂದ 3 ಕಾರ್ಯಕ್ರಮಕ್ಕೆ ನಮ್ಮನ್ನೊಂದು ಮುಖ್ಯ ಅತಿಥಿಗಳಿಗೆ ಆಹ್ವಾನಿಸ್ತಾರೆ. ನಾವು ಅದಕ್ಕೆ ಈ ಸಂಸ್ಥೆಯ ಪ್ರಾಚಾರ್ಯರು ಇರ್ಬೋದು, ಎಲ್ಲ ತರಬೇತಾರರು ಇರ್ಬೋದು, ಸಿಬ್ಬಂದಿ ವರ್ಗದವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಸಂಸ್ಥೆಗೆ ಒಂದು ನಮ್ಮನ್ನ ಅತಿಥಿಗಳಾಗಿ ಕರೆಯುವಂಥದ್ದು ನಮ್ಮ ಸೌಭಾಗ್ಯ. ನಾವು ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಜೊತೆಗೆ ಇಲ್ಲಿಯ ಅವರ ಕ್ರೀಡಾಕೂಟ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಇದ್ರ ಬಗ್ಗೆ ನಾವೊಂದು ಮಾತಾಡಲಿಕ್ಕಿಲ್ಲ. ನಾವು ತುಂಬ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ, ನೋಡ್ತೇವೆ. ಆದರೆ ಶಿಸ್ತಿರ್ಬೋದು, ಅಚ್ಚುಕಟ್ಟಿರ್ಬೋದು, ನಾವು ಬಂದ ತಕ್ಷಣ ನಮ್ಮನ್ನು ಒಂದು ಬರಮಾಡಿಕೊಳ್ಳೋದಿರ್ಬೋದು, ನಮಗೆ ಕೊಡುವಂಥ ಗೌರವ ಇರ್ಬೋದು, ಈ ಥರದ್ದು ನಾವು ಯಾವುದೇ ಬೇರೆ ಕಡೆ ನಾವು ಗಮನಿಸಲಿಲ್ಲ, ನೋಡಲಿಲ್ಲ. ಹಾಗಾದ್ರಿಂದ ಇಲ್ಲಿ ಇವರು ನಮ್ಮ ತರಬೇತಿಗೆ ಎಷ್ಟು
ಪ್ರಾಧಾನ್ಯತೆ ಕೊಡ್ತಾರೆ, ಅಷ್ಟೇ ಇದಕ್ಕೆ ಕ್ರೀಡಾಕೂಟಕ್ಕಿರ್ಬೋದು, ಶಿಸ್ತಿಗಿರ್ಬೋದು, ಎಲ್ಲದಕ್ಕೂ ಕೊಡ್ತಾರೆ. ಹಾಗಾದ್ರಿಂದ ಮತ್ತೆ ಇಲ್ಲಿ ಕಲಿತ ಮಕ್ಕಳು ನಮಗೆ ಗೊತ್ತಿದ್ದಾಗ ಎಷ್ಟೋ ಜನ ಇವಾಗ ನಮ್ಮ KJ ಧರಣೇಂದ್ರ ಅವರು ಹೇಳಿದ್ರು, ನಮ್ಮ ಭಾರತ ದೇಶ ಬಿಟ್ಟು ವಿದೇಶದಲ್ಲಿ ಸಹ ಉದ್ಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕಲಿತ ಮಕ್ಕಳು ಎಲ್ಲೇ ಏನು ಇವರಾಗಿ ಕೆಲಸ ಹುಡ್ಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ. ಧರ್ಮಸ್ಥಳ ಸಂಸ್ಥೆಯಲ್ಲಿ STM IT ಅಂತ ಹೇಳಿದ್ರೆ ತುಂಬಾ ಕಂಪನಿಯವರು ನಮ್ಮ ಸಂಸ್ಥೆಯಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ಕಲಿತಂತ ಮಕ್ಕಳಿಗೆ ಉದ್ಯೋಗ ಕೊಡ್ತೇವೆ ಅಂತೇಳಿ ಪ್ರಾಚಾರ್ಯರ ಮುಖಾಂತರ ನಮಗೆ ಎಷ್ಟೋ ಸಲ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾದ್ರಿಂದ ನಮ್ಮ ಸಂಬಂಧಿಕರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ನಮ್ಮ ಅಕ್ಕಪಕ್ಕದವ್ರಿಗೆ ಏನಾದರೂ ನೀವು ITಯಲ್ಲಿ ಏನಾದರೂ ತರಬೇತಿ ಪಡ್ತೀರಾ ಅಂತ ಹೇಳಿದ್ರೆ ಸಂಸ್ಥೆ ಇಲ್ಲಾಂದ್ರೆ ವೇಣೂರಲ್ಲಿ, ಅದಕ್ಕಿಂತನೂ ಸಂಸ್ಥೆ ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆಗೆ ಇರ್ತೇವೆ, ನಿಮ್ಗೆ ಏನು ಸಹಕಾರ ಬೇಕು ನಾವು ಕೊಡ್ತೇವೆ, ಸಂಸ್ಥೆ ITಯಲ್ಲಿ ನೀವು ಸೇರ್ಕೊಳ್ಳಿ ಅಂತ ನಾವು ತುಂಬಾ ಜನಕ್ಕೆ ಹೇಳ್ತೇವೆ. ಹಾಗಾದ್ರಿಂದ ಇವತ್ತು ಈ ಕ್ರೀಡೆ, ಈ ವಾರ್ಷಿಕ ಕ್ರೀಡೋತ್ಸವಕ್ಕೆ ನಮ್ಮನ್ನು ಆಹ್ವಾನಿಸಿ ನಮಗೆ ಇಲ್ಲೊಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರಿಂದ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ, ಪ್ರಾಚಾರ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೂ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸ್ತೇವೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ತರಬೇತಿ ನಾವು ರಾಷ್ಟ್ರ ಮಟ್ಟದಲ್ಲಿ 10 ಅಂಕಗಳಲ್ಲಿ 8.4 ಅಂಕಗಳನ್ನು ಗಳಿಸಿ 13ನೇ ಸ್ಥಾನದಲ್ಲಿದ್ದೇವೆ ನಾವು ರಾಷ್ಟ್ರ ಮಟ್ಟದಲ್ಲಿ. ಹಾಗೆ ನಮಗೆ ಆಡಳಿತ ಮಂಡಳಿ ಬೇಕಾದಂಥ ವ್ಯವಸ್ಥೆನೇ ಎಲ್ಲ ಮಾಡಿಕೊಟ್ಟಿದೆ. ಹಾಗೆ ನಮ್ಮಲ್ಲಿ ಈ ಕ್ರೀಡಾಕೂಟ ಅಂತ ಹೇಳುವಂಥ ಒಂದು ಕಾರ್ಯಕ್ರಮಕ್ಕೆ ಕಮಿಟಿಗಳಿದೆ. ನಾವು ಪ್ರತಿಯೊಂದಕ್ಕೂ ಕಮಿಟಿ ಮಾಡ್ತೇವೆ. ನೀವು ಬಂದಾಗ ನಮ್ಮ ಗಾರ್ಡನ್ ನೋಡಿರ್ಬೋದು, ಇಲ್ಲಿಯ ಶುಚಿತ್ವ ನೋಡಿರ್ಬೋದು, ಬಂದ ಕೂಡಲೇ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಗಾರ್ಡನ್ ಕಮಿಟಿ ಅಂತ ಹೇಳಿದೆ, ಅದರಲ್ಲಿ ರಾಜೇಶ್ ನಾಯ್ಕ್ ಮತ್ತು ಸುದೀಶ್ ಅಂತ ಹೇಳಿದ್ದಾರೆ. ಅವರೆಲ್ಲ ಅದನ್ನು ವಿದ್ಯಾರ್ಥಿಗಳು, ಅದರ ಜೊತೆಗೆ ಓಬಯ್ಯ ಮತ್ತೆ ಜಿನರಾಜರು ಎಲ್ಲ ಇದ್ದಾರೆ, ಅವರೆಲ್ಲ ಸೇರಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಹಾಗೆ ಕ್ರೀಡಾಕೂಟಕ್ಕೆ ಕೂಡ ಕಮಿಟಿ ಇದೆ. ಅದರಲ್ಲಿ ನಮ್ಮಲ್ಲಿ ರಾಜೇಶ್ ಅಂತ ಹೇಳಿದ್ದಾರೆ, ಅದರ ಜೊತೆಗೆ ಶ್ರೀಪಾಲ್ರು ಅಂತ ಹೇಳಿದ್ದಾರೆ, ಅದರ ಜೊತೆಗೆ ನಮ್ಮ ಸುರೇಶ್ ಅಂತ ಹೇಳಿದ್ದಾರೆ, ಸುರೇಶ್ ಎನ್ನಾರು, ಅದರ ಜೊತೆಗೆ ನಮ್ಮ ತರಬೇತಿ ಅಧಿಕಾರಿ ಗುರುದತ್ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರ ವ್ಯವಸ್ಥೆಯಲ್ಲಿ ಅವರ ಒಂದು ಕಮಿಟಿಯ ಮುಖಾಂತರ ಮಾಡಿರ್ತಾರೆ. ನಾವು ಏನು ಅಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಕೊಟ್ಟರೆ ಆಯ್ತು ಅಷ್ಟೇ. ಸಪೋರ್ಟ್ ನಮಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಅವರು ನಮಗೆ ಸಪೋರ್ಟ್, ನಮ್ಮ ಕಮಿಟಿಯವರು ಅದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆಯನ್ನು, ಮತ್ತೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಶಿಸ್ತು, ಇವತ್ತಿನ ಒಂದು ಪಥಸಂಚಲನ ನೋಡಿರ್ಬೋದು, ನಮ್ಮ ಅತಿಥಿಗಳು, ಮತ್ತೆ ನಮಗೆ ಊರಿನವರದ್ದೆಲ್ಲ ಸಪೋರ್ಟ್ ಇದೆ. ನಾನು ಇದನ್ನು ಯಾವಾಗಲೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ನಡೀಬೇಕು ಅಂತ ಹೇಳಿದ್ರೆ ಊರಿನವರದ್ದು ಪ್ರೀತಿ ಅಭಿಮಾನ ನಮಗೆ ಬೇಕಾಗುತ್ತೆ. ಆ ಪ್ರೀತಿ ಮತ್ತು ಅಭಿಮಾನ ಊರಿನವರೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಇಂದಿನ ಉದ್ಘಾಟಕರು KJ ಧರಣೇಂದ್ರ ಆಗಿರ್ಬೋದು, ಪ್ರದೀಪ್ ಸರ್ ಆಗಿರ್ಬೋದು, ನಮ್ಮ ಸುರೇಶ್ ಸರ್ ಆಗಿರ್ಬೋದು, ಮತ್ತೆ ಜೈನ ತೀರ್ಥ ಕ್ಷೇತ್ರ ಕಮಿಟಿ ಇದೆ, ಅವರೆಲ್ಲ ಆಗಿರ್ಬೋದು, ಎಲ್ಲ ಊರಿನ ಯಾವುದೇ ಜಾತಿ ಧರ್ಮಗಳು ಭೇದ ಇಲ್ಲದೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಬಂದು ಇದನ್ನು ಎಲ್ಲರಿಗೂ ತಲುಪಿಸ್ತಾ ಇದ್ದೀರಿ. ಒಂದು ಯುವ ಟೀಮ್ ನಿಮ್ಮದು, ಝೀರೋ ಮೆಮೊರೀಸ್ ಅಂತ ಹೇಳಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀವು ನಮಗೆ ಕೊಡ್ತಾ ಇದ್ದೀರಿ. ನಾವು ಅದನ್ನು ನೋಡ್ತಾ ಇದ್ದೇವೆ. ನಮ್ಮ ಬಹಳಷ್ಟು ಹುಡುಗರು ಇದನ್ನು ಸಬ್ಸ್ಕ್ರೈಬ್ ಕೂಡ ನಿಮ್ಮ ಚಾನಲ್ ಅನ್ನು ಮಾಡಿದ್ದಾರೆ, ನಾನು ಕೂಡ ಇದ್ದೇನೆ ಅದರಲ್ಲಿ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ನಾನು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನ್ನ ಹಾರೈಕೆ. ನಮ್ಮ ಧರಣೇಂದ್ರ ಸರ್ ಹೇಳಿದಾಗೆ ಅವರು ಮಕ್ಕಳಲ್ಲಿ ಪ್ರೀತಿ ಮತ್ತು ಬಾಂಧವ್ಯ ಅದು ಬೆಳಿಲಿಕ್ಕೆ ಕ್ರೀಡೆ ಸಹಕಾರಿ. ಹಾಗಾಗಿ ಅದು ಬೆಳೀಲಿ, ಅವರಲ್ಲಿ ಭಾತೃತ್ವ ಭಾವನೆ ಇದೆ, ಅದರಲ್ಲಿ ಇನ್ನು ಅದು ಹೆಚ್ಚಾಗಲಿ ಅಂತ ಹೇಳ್ತಾ ನಿಮಗೂ ಕೂಡ ಹಾಗೂ ಬಂದ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. ನಾನು ವಾರ್ಷಿಕ ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಂದು ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಇದರಲ್ಲಿ ಪಾಲ್ಗೊಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಈ ಒಂದು ಉದ್ಘಾಟನೆ ಆದಮೇಲೆ ಹಲವಾರು ಇದನ್ನು ಗೇಮ್ಸನ್ನು ಮಕ್ಕಳಿಗೆ ಇಡ್ತೇವೆ. ಅದು ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅಥವಾ ಅಥ್ಲೆಟಿಕ್ಸ್ ಇರ್ಬೋದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಭಾಗವಹಿಸೋದು ಮುಖ್ಯ. ನಾವು ಯಾವುದು ಬಹುಮಾನ ತಗೊಳ್ಳೋದು ಪ್ರಥಮ ದ್ವಿತೀಯ ಅದು ಅಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳು ಭಾಗವಹಿಸಬೇಕು, ಅದರಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಅದನ್ನು ಸಂತೋಷ ಪಡ್ಕೊಳ್ಬೇಕು. ಮತ್ತು ಇದೊಂದು ಏನಾಗುತ್ತೆ, ಮಕ್ಕಳಿಗೆ ಆ ಒಂದು ನೆನಪು ಉಳಿತದೆ. ನಾನು ಇಲ್ಲಿ ಈ ಒಂದು ITಯಲ್ಲಿ ಸ್ಟಡಿ ಓದ್ತಾ ಇರುವಾಗ ನಾನು ಇಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದೇನೆ, ಆ ಒಂದು ನೆನಪುಗಳು ಯಾವಾಗಲೂ ಅವರಿಗೆ ಏನಾಗುತ್ತೆ, ಜೀವನ ಉದ್ದಕ್ಕೂ ಮರುಕಳಿಸ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಕೇವಲ ನಾವು ಪಾಠದೊಂದಿಗೆ ಈ ಆಟವನ್ನು ಮಾಡಿದಾಗ ಮಕ್ಕಳಿಗೆ ಅದರ ಬಹಳ ಒಂದು ಇದರಿಂದ ಅವರ ಇದು ದೈಹಿಕವಾಗಿಯೂ ಸದೃಢ ಆಗ್ತಾರೆ. ನನ್ನ ಆತ್ಮೀಯರು ಆದಂಥ ನನ್ನ ಸ್ನೇಹಿತರಾದಂಥ ಪ್ರದೀಪ್ರವರೇ ಮತ್ತು ಈ ತರಬೇತಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಹ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಹಾಗೂ TV ಮಾಧ್ಯಮದವರೇ, ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ನಾನು ನನ್ನ ಮನೆ ಇಲ್ಲೇ ಪಕ್ಕದಲ್ಲೇ ಇರುವುದರಿಂದ ಪ್ರತಿ ವರ್ಷವೂ ಕೂಡ ಕ್ರೀಡಾಕೂಟವನ್ನು ನಾನು ನೋಡ್ತಾ ಇದ್ದೇನೆ. ಭಾಳ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟವನ್ನು ತರಬೇತಿ ಸಂಸ್ಥೆಯ
ಪ್ರಾಚಾರ್ಯರು ಮತ್ತು ಸಹ ಶಿಕ್ಷಕರು ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಶಿಕ್ಷಣದ ಜೊತೆಗೆ ಈ ಕ್ರೀಡೆಯು ಕೂಡ ಒಂದು ಭಾಗವಾಗಿರುವುದರಿಂದ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯವಾಗ್ತದೆ. ಸೋಲು ಗೆಲುವು ಮುಖ್ಯವಲ್ಲ, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯವಾಗ್ತದೆ. ಯಾಕಂತ ಹೇಳಿದರೆ ನೀವು ಇವತ್ತು ವಿದ್ಯೆ ಏನು ಕಲಿತಾ ಇದ್ದೀರಿ ಅದನ್ನು ನೀವು ಬರೆಯುವುದರ ಮೂಲಕ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ನಿಮಗೆ ಅಂಕ ಮುಖಾಂತರ ನಿಮ್ಮನ್ನು ಪಾಸ್ ಫೇಲ್ ಮಾಡ್ತಾರೆ. ಹಾಗೆಯೇ ಒಳ್ಳೆ ಉತ್ತಮ ಸಾಧನೆಯನ್ನು ಮಾಡಿ ಅಂತಾರಾಷ್ಟ್ರೀಯದಲ್ಲಿ ಹೆಸರನ್ನು ಗಳಿಸಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕಲಿಕೆಯ ಜೊತೆಯಲ್ಲಿ ಕ್ರೀಡೆಯಲ್ಲೂ ಕೂಡ ತಾವು ಆಸಕ್ತಿಯನ್ನು ವಹಿಸಿ ನೀವು ಒಂದು ಉತ್ತಮ ಸಾಧನೆಯನ್ನು ಮಾಡಿದಾಗ ನಿಮ್ಮ ವಿದ್ಯಾ ಅರ್ಹತೆಯಷ್ಟೇ ಈ ಕ್ರೀಡೆಯಲ್ಲೂ ಕೂಡ ಗೌರವ, ಮಾನ್ಯತೆ ಎಲ್ಲವೂ ಕೂಡ ತಮಗೆ ಸಿಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವೆಲ್ಡರ್ ಹಾಗೆ ಎಲೆಕ್ಟ್ರಾನಿಕ್ಸ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ 2 ವರ್ಷ ಹಾಗೂ 1 ವರ್ಷದ ವಿವಿಧ ತರಬೇತಿಗಳನ್ನು ನಮ್ಮ ಸಂಸ್ಥೆಯಿಂದ ನಡೆಸಿಕೊಡ್ತಾ ಇದ್ದೇವೆ. ಹಾಗೆಯೇ ಅನೇಕ ಸಾಮಾಜಿಕ ಕಾರ್ಯಗಳೊಂದಿಗೆ ನಮ್ಮ NSS ವಿಭಾಗದಿಂದ ಸುಮಾರು 50ಕ್ಕೂ ಹೆಚ್ಚು ಬಡ ಕುಟುಂಬದವರಿಗೆ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗೆ ಈಗಲೂ ಸಹ ಪ್ರತಿ ವರ್ಷವೂ ಸಹ ನಾವು ವಿವಿಧ ಅಕ್ಕಪಕ್ಕದ ಮನೆಗಳಿಗೆ ಭೇಟಿ ನೀಡಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದೇವೆ. ಅರ್ಥಿಂಗ್ ಚೆಕ್ ಮಾಡೋದಿರ್ಬೋದು, ಸಣ್ಣ ಪುಟ್ಟ ಲೈಟಿಂಗನ್ನು ರಿಪೇರಿ ಮಾಡಿಕೊಡುವಂಥ ಕೆಲಸ ಇರ್ಬೋದು, ಹಾಗೆ ಮನೆ ಅಥವಾ ಶಾಲೆಗಳಿಗೆ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ವೆಲ್ಡಿಂಗ್ ಕೆಲಸ ಇರ್ಬೋದು. ಈ ರೀತಿಯ ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಂಡಿರುತ್ತೇವೆ. ವಿದ್ಯಾರ್ಥಿಗಳು ಇದು ಟ್ರೈನಿಂಗ್ ಸೆಂಟರ್, ತರಬೇತಿ ನಡೆಸುವಂತಹ ಒಂದು ಶಿಕ್ಷಣ ಸಂಸ್ಥೆ. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಬಡ ಮಕ್ಕಳಿಗೆ ಉತ್ತಮ ತರಬೇತಿ ಸಿಗಲಿ, ಒಳ್ಳೆಯ ಉದ್ಯೋಗದಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇಂತಹ ಒಂದು ಹಳ್ಳಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ತೆರೆದಿರುತ್ತಾರೆ. ಉತ್ತಮವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ. 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಹೊಂದಿರುತ್ತಾರೆ. ಹೋದ ವರ್ಷ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕೈಗಾರಿಕೆಗಳಲ್ಲಿ ತರಬೇತಿ ಅಥವಾ ಕೆಲಸಗಳಿಗೆ ಆಯ್ಕೆಗೊಂಡಿರುತ್ತಾರೆ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಬೇಕು. ಈ ಸಂಸ್ಥೆಯ ಎಲ್ಲ ಉಪನ್ಯಾಸಕ ಮಿತ್ರರು, ಮೊನ್ನೆಯ ದಿನ ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು ನಮ್ಮ ಹೈಸ್ಕೂಲ್ ವಿಭಾಗಕ್ಕೆ ಆಗಮಿಸಿದರು. ಆದರೆ ನಾನು ಸ್ವಲ್ಪ ಕಾರ್ಯನಿಮಿತ್ತ ಪೇಟೆಯಲ್ಲಿದ್ದೆ. ಅದು ಸರ್ ಕೊನೆಗೆ ಬರ್ತಾ ನಾನು ಸಿಕ್ಕಿದ್ರು. ಸರ್ ಬನ್ನಿ ಅಂತ ಕೇಳ್ಕೊಂಡಿದ್ರು. ನನ್ನನ್ನು ಈ ಸಂಸ್ಥೆಗೆ ನನ್ನ ಸಂಸ್ಥೆಗೆ ಬಂದಿದ್ದು ಕೂಡ 3 ತಿಂಗಳಾಗ್ತಿದೆ ಅಷ್ಟೇ. ಉಪಪ್ರಾಂಶುಪಾಲನಾಗಿ ವಹಿಸಿಕೊಂಡು ಇಲ್ಲಿನ ವಾತಾವರಣ ಕೂಡ ನನಗೆ ಹೊಸ್ತು, ಆಡಳಿತ ವಿಭಾಗ ಕೂಡ ನನಗೆ ಹೊಸದಾಗಿದೆ. ಅದ್ರ ಜೊತೆಗೆ ಒಂದು ಪ್ರತಿಷ್ಠಿತ ಸಂಸ್ಥೆ ITI ಕಾಲೇಜ್ನವರು ನನ್ನನ್ನು ಇವತ್ತು ಕರೆತಿದ್ದರಂದ್ರೆ ನಾನು ತುಂಬ ಹೆಮ್ಮೆಯಿಂದ ಒಪ್ಕೊಂಡು ಬಂದೆ. ಯಾಕಂತ ಹೇಳಿದರೆ ನಾನಿವತ್ತು ಏನು ದುಡಿತಾ ಇದ್ದೀನಿ, ಏನು ಇವತ್ತು ಊಟ ಮಾಡ್ತಾ ಇದ್ದೀನಿ, ಅದಕ್ಕೆಲ್ಲ ಕಾರಣಭೂತರಾದಂಥವ್ರು ವೀರೇಂದ್ರ ಹೆಗಡೆಯವರು, ಕಾವಂದರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕಂದರೆ 5 ವರ್ಷಗಳ ಕಾಲ ನನಗೆ ಉಚಿತವಾಗಿ ಇರಿಸಿಕೊಂಡು ಊಟದ ವ್ಯವಸ್ಥೆಯನ್ನು ಕೊಟ್ಟು ನನಗೆ ವಿದ್ಯೆಯನ್ನು ಕೊಟ್ಟಂಥ ಸಂಸ್ಥೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು. ಅಲ್ಲಿನ ಪ್ರಾಚಾರ್ಯರಾದಂಥ ಯಶೋವರ್ಮ ಸರ್ ಫೋಟೋ ಎಲ್ಲಿದೆ ಅಂತ ಕೇಳಿಕೊಂಡೆ. ಫೋಟೋವನ್ನು ನೋಡಿದೆ, ಒಂಥರ ಭಾವುಕನಾಗ್ಬಿಟ್ಟೆ. ಆ ದಿನಗಳನ್ನು ನೆನೆಸ್ಕೊಂಡು ನಾನು ಕೂಡ ನಿಮ್ಮ ಥರನೇ ಬಹಳ ಬಡತನದಿಂದ ಬಂದು ಇವತ್ತು ಕೂಡ ನನಗೆ ಅನ್ನ ಕೊಟ್ಟಂಥ ಸಂಸ್ಥೆಯಲ್ಲಿ ನನ್ನಲ್ಲಿ ನೀವು ಕರೆದಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆಯಿಂದ ಮತ್ತೊಮ್ಮೆ ಕಾವಂದನ್ನು ನೆನೆಸ್ಕೊಂಡು, ಅವರ ಮಾತೃಶ್ರೀಯವರು ನೆನೆಸ್ಕೊಂಡು, ಅವರ ಧರ್ಮಪತ್ನಿಯಾದ ಹೇಮಾವತಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಮನಸ್ಸಲ್ಲಿ ಎಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುವಂಥ ಸಂದರ್ಭಗಳು ನಮ್ಗೆ ಬರ್ತದೆ. ಯಾಕಪ್ಪ ಅಂತ ಹೇಳಿದರೆ, ನೀವು ಇವತ್ತು ಕ್ರೀಡಾ ದಿನವನ್ನು ಆಚರಿಸ್ತಾ ಇದ್ದೀರಿ.
ಸಂಸ್ಥೆ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನೆಗೊಂಡಿದೆ. ನನಗೆ ಧ್ವಜ ಹಸ್ತಾಂತರ ಮಾಡುವ ಮೂಲಕ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಡಿಫೆಕ್ಟ್ ಮೈಂಡ್ ಒಂದೇ ಥರ ಮೈಂಡ್ ಇರಲ್ಲ ನಿಮ್ಮ ಮನಸ್ಸಲ್ಲಿ. ನನಗೆ ಇದೇ ಥರ ಈ ದಾರಿಯಲ್ಲಿ ಹೋದರೆ ಯಶಸ್ವಿ ಕಾಣ್ಬೋದು, ಈ ದಾರಿಯಲ್ಲಿ ಹೋದರೆ ಯಶಸ್ವಿ ಕಾಣ್ಬೋದು, ಅದು ನಿಮ್ಮ ಮನಸ್ಸಲ್ಲೇ ಬಂದಿರುತ್ತೆ. ಆ ದಾರಿ ಹಿಡ್ಕೊಂಡು ಹೋದರೆ ನೀವು ಎದುರು ಸ್ಥಾನಕ್ಕೆ ಬೆಳಿತೀರಾ. ಆಮೇಲೆ ನಾವು ಆಳ್ದಿಲ್ಲದ ಕೆಲಸಕ್ಕೆ ಕೈ ಹಾಕೋದು, ಕೈ ಸುಟ್ಕೊಳ್ಳೋದು ಇವೆಲ್ಲ ಮಾಡ್ಬಿಡಿ. ನಿಮ್ಮ ಮನಸ್ಸಲ್ಲೇ ತಿಳಿಯುತ್ತೆ ನನಗೆ ಈ ಥರ ಮಾಡಿದ ಕೆಲಸ ನನಗೆ ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ, ಅದ್ರ ಮೇಲೆ ಆಸೆ ಹೋಗ್ತಾ ಇರುತ್ತೆ. ಅಂಥದನ್ನು ನೀವು ದಾರಿ ಹಿಡ್ಕೊಂಡು ಹೋದರೆ ನೀವು ಯಶಸ್ಸನ್ನು ಗಳಿಸ್ತೀರಾ. ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಏನಪ್ಪ ಅಂತಂದರೆ ಕಾಲೇಜಲ್ಲಿ ನಾವು ಹೇಳೋದೊಂದಿಷ್ಟೇ, ಒಂದು ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ನೋಡಬಾರ್ದು. ಫಸ್ಟ್ ಆ ಮನಸ್ಸಲ್ಲಿ ನಿಮ್ಮಲ್ಲಿ ಬರಬೇಕು. ಆಮೇಲೆ ಪ್ರತಿಯೊಂದು ಈಗ ನಡೀತಕ್ಕಂಥ ಕಾಲೇಜ್ ವಿದ್ಯಾರ್ಥಿಗಳು ದುಶ್ಚಟಗಳು ಫಸ್ಟು ಇದನ್ನು ನಿಮ್ಮಲ್ಲೇ ನಾವು ಮಾಡಬಾರ್ದು, ಇದು ಕೆಟ್ಟದು, ಯಾರ ಮಾತು ಕೇಳಬಾರ್ದು, ನಾವು ಒಳ್ಳೆ ದಾರಿ ನಡೀಬೇಕು, ಒಳ್ಳೆ ಸ್ಥಾನದ ಹೋಗಬೇಕು, ನಮ್ಮ ತಂದೆ ತಾಯಿ ಗೌರವ ಬರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕು. ಫಸ್ಟ್ ಇದನ್ನು ಮುಂದೆ ಇಟ್ಕೊಂಡು ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಮತ್ತು ಸಾಧನೆ ಮಾಡ್ಕೊಂಡು ಹೋದರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ. ಮತ್ತು ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗ್ತೀರಾ. ಈ ದೇಶಕ್ಕೆ ಅಪಾರವಾದ ಏನಾರ ಒಂದು ನಿಮ್ಮ ಕೈಯಲ್ಲಾದಷ್ಟು ನೀವು ಹುಟ್ಟಿದ್ದಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ಕೇಳಬೇಕು. ಮತ್ತಿಷ್ಟೇ, ಇದ್ರ ಮುಂದೆ ಎಲ್ಲ ಮಾತಾಡಿದ್ದಾರೆ, ಇನ್ನೇನು ಹೇಳೋಕ್ಕೆ ಬಯಸಲ್ಲ, ಇಷ್ಟೇ ನಾನು ಮಾತಾಡ್ತೀನಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಪಾದಚರಣೆಗಳು ನಮಸ್ಕರಿಸುತ್ತಾ ಹಾಗೂ ಸಂಸ್ಥೆಯ ಆದಿದೇವತೆಯಲ್ಲಿ ಪ್ರಾರ್ಥಿಸುತ್ತಾ, ಇಂದು ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನೆಯನ್ನು ಮಾಡಿದಂತಹ KJ ಧರಣೇಂದ್ರ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸಂಸ್ಥೆ, ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಾಗೂ ನಮ್ಮ ಧ್ವಜವಂದನೆಯನ್ನು ಸ್ವೀಕರಿಸಿ ನಮಗೆಲ್ಲರಿಗೂ ಹಿತವಚನಗಳನ್ನು ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಫಲತಾಂಬೂಲಗಳನ್ನು ನೀಡಿ ಮೊದಲೊಮ್ಮೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇನ್ನೋರ್ವ ಅತಿಥಿ ಶ್ರೀ ಸುರೇಶ್, ಉಪ ಪ್ರಾಂಶುಪಾಲರು, KPS ಸರ್ಕಾರಿ ಪ್ರೌಢಶಾಲೆ ಕಳಸ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಮ್ಮ ಹಲವಾರು ಕೆಲವು ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆಲ್ಲರಿಗೂ ಉದಾಹರಣೆ ಸಹಿತ ಹಿತವಚನಗಳನ್ನು ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿ ಅಂತ ಶ್ರೀಯುತ ಗಿರೀಶ್ ಅವರು ಫಲತಾಂಬೂಲಗಳನ್ನು ನೀಡಿ ಮಗದೊಮ್ಮೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆಲ್ಲರಿಗೂ ಹಿತವಚನ ನೀಡಿದಂತಹ ರಾಜೇಶ್ ಸರ್, ಅಧಿಕಾರಿಗಳು, ಕುದುರೆಮುಖ ಪೊಲೀಸ್ ಸ್ಟೇಷನ್ ಕುದುರೆಮುಖ, ಇವರು ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ದುಶ್ಚಟಗಳಿಂದ ದೂರವಿರಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಮ್ಮ ಈ ಒಂದು ದೇಶಕ್ಕೆ ಒಳ್ಳೆಯ ಹೆಸರು ಗಳಿಸಿ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಹೇಳುತ್ತಾ, ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿ ಅಂತ ಶ್ರೀಯುತ ರಮೇಶ್ ಸರ್ ಅವರು ಬಂದು ಅವರಿಗೆ ಫಲತಾಂಬೂಲಗಳನ್ನು ನೀಡಿ ಮಗದೊಮ್ಮೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇನ್ನೋರ್ವ ಅತಿಥಿ ಪ್ರದೀಪ್ ಕುಮಾರ್, ಪ್ರಗತಿಪರ ಕೃಷಿಕರು ಸಂಸ್ಥೆ, ಇಂದಲ್ಲ ಹಲವಾರು ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂದು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮಗೆಲ್ಲರಿಗೂ ಹಿತವಚನಗಳನ್ನು ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿ ಅಂತ ಶ್ರೀಯುತ ರಾಜೇಶ್ ಸರ್, ಇವರು ಬಂದು ಮಗದೊಮ್ಮೆ ಅವರಿಗೆ ಫಲತಾಂಬೂಲ ನೀಡಿ ಮಗದೊಮ್ಮೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ಇದನ್ನು ಇಟ್ಕೊಳ್ಳಿ.
ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಝೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲ್, ನಾನು ನಿನ್ನೆ ಒಂದು 5 ಗಂಟೆಗೆ ಇವರಿಗೆ ದೂರವಾಣಿ ಮುಖಾಂತರ ತಿಳಿಸಿದೆ, ಹೀಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ಉಂಟು, ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು, ನೀವು ಬರಬೇಕು ಅಂತ ಕೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಫಲತಾಂಬೂಲಗಳನ್ನು ನೀಡಿ ಮೊದಲೊಮ್ಮೆ ಗೌರವಿಸಕ್ಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀಯುತ ಸತೀಶ್, ಇವರು ಸಹ ನಮಗೆಲ್ಲರಿಗೂ ಹಿತವಚನ ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ, ಪ್ರಿಯ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರಾರ್ಥನೆ ಮಾಡಿದಂಥ ಎಲ್ಲ ನನ್ನ ತರಬೇತುದಾರರಿಗೂ ವಂದನೆಗಳು ಸಲ್ಲಿಸುತ್ತಾ ನನ್ನ ಈ ವಂದನಾರ್ಪಣೆಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಭಾ ಕಾರ್ಯಕ್ರಮಗಳು ಇಲ್ಲಿಗೆ ಮುಗಿದಿದೆ. ಈಗ ಕ್ರೀಡೆಗಳು ಪ್ರಾರಂಭವಾಗಲಿದೆ. ಎಲ್ಲ ವಿದ್ಯಾರ್ಥಿಗಳು ಮೈದಾನದಲ್ಲಿ ಹಾಜರಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಸ್ಟೇಜ್ ಮುಗಿದಿದೆ. ಈಗ ಶಾರ್ಟ್ ಪುಟ್ ಎಲ್ಲ ಕೆಲವು ಇಂಡೋರ್ ಗೇಮ್ಸ್ ಎಲ್ಲ ಇದೆ ಅಂತೆ. ಶಾರ್ಟ್ ಪುಟ್ ಇವಾಗ ಶುರು ಆಗ್ಬೋದು ಅಲ್ಲಿಗೊಂದು. ಆಗ ನಾನೊಂದು ಎಸ್ತಿದ್ದೇನಲ್ಲ, ಈಗ ನಂದು ಯಾರು ಬ್ರೇಕ್ ಮಾಡ್ತಾರೆ ನೋಡುವ, ಈಗ ಹೋಗುವ, ಇವ್ರು ಮಾಡಿಕೊಡ್ತಾರೆ. ನಾನೇನಾ ನಾಚಿಕೆಟ್ಟೆ ನಾನು. ಹಾಂ, ಗ್ರೌಂಡಿಗೆ ಎಂಟ್ರಿ ಆಗಿದೆ. ಈಗೆಲ್ಲ ಟ್ರ್ಯಾಕ್ ಎಲ್ಲ ಹಾಕಿದ್ದಾರೆ. ಬಾಸ್ ಇದ್ದಾರೆ ಇಲ್ಲಿ, ಕೇಳೋಣ ಯಾವ್ದಾದ್ರು ಗೇಮ್ಸ್ ಇದೆ ಇವತ್ತು ಇಂಡೋರ್ಸ್ ಗೇಮಲ್ಲಿ ಇದೆ. ಹಾಂ, ಇಂಡೋರ್ ಯಾವ್ದು? ಚೆಸ್ಸು, ಕ್ಯಾರಮು ಮತ್ತು ಶಾರ್ಟ್ ಪುಟ್ಟು 3 ಗೇಮ್ ಇದೆ ಇವತ್ತು. ನಾಳೆ ವಾಲಿಬಾಲು, ಕ್ರಿಕೆಟು, ಶಟಲ್ ಕಾಕ್ ಎಲ್ಲ ನಾಳೆ ಇದೆಯಾ? ಅಂದರೆ ಎಷ್ಟು ದಿನ ನಡೀತದೆ ಗೇಮ್ಸ್ ಎಲ್ಲ? 4 ದಿನ ಇದೆ. 4 ದಿನ ಇದೆಯಾ? ಫುಲ್ ಜಾಲಿ ಆಗಿದ್ರೆ? ಫುಲ್ಲು ಜಾಲಿ, 1 ವಾರ. ಆಮೇಲೆ ಮತ್ತೆ ಒಳಗೆ ಕೂರ್ಬೇಕಲ್ಲ? ಮತ್ತೆ ಒಳಗೆ ಕೂರಬೇಕು. ಮತ್ತೆ ತಿಂಗಳಿಗೆ 2 ಸತಿ ನಮಗೆ ಆಟ ಆಡ್ಲಿಕ್ಕೆ ಇರುತ್ತೆ ಒಂದೊಂದು ಟ್ರೇಡಿಗೆ. ಹೌದಾ? ಅಂದರೆ ಇದು PT ಪೀರಿಯಡ್. ಹಾಂ, ಆ ರೀತಿ ಇದೆ. ನೀವು ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ನಾವು ವಾಲಿಬಾಲು, ಕ್ರಿಕೆಟು ಮತ್ತು ಚೆಸ್ಸು, ಕ್ಯಾರಮ್ 4 ಗೇಮ್ ಸೇರಿದ್ದೀವಿ. 4 ಸೇರಿದ್ದೀರಾ? ನಿಮ್ಮ ಟೀಮ್ ಹೆಸರು ಎಂತ? ನಮ್ಮದು ಪಾಲ್ಗೋಣಿ ಅಂತ. ಪಾಲ್ಗೋಣಿ. ಎಷ್ಟು ಟೀಮ್ ಇದೆ? 8 ಟೀಮ್ ಇದೆ. ಎಲ್ಲ ನದಿಗಳ ಹೆಸರೆಲ್ಲ ಇಟ್ಟಿದ್ದಾರಲ್ಲ? ನದಿಗಳು ಮತ್ತು ಕೆರೆಗಳ ಹೆಸರು ಇಟ್ಟಿದ್ದಾರೆ. ಈಗ ಇಲ್ಲಿ ಎಂತ, ಇಲ್ಲಿ ವಾಲಿಬಾಲ್ ನಡೆಸ್ತೀರಾ? ವಾಲಿಬಾಲ್ ಕೋರ್ಟ್ ಅದು. ಎಲ್ಲಿ? ಅಲ್ಲಿ? ಓಕೆ. ಇಲ್ಲಿ ಕ್ರಿಕೆಟ್ ಆಡಿಸ್ತಾರಾ? ಈ ಟ್ರ್ಯಾಕ್ ಹಾಕಿರೋದು? ಟ್ರ್ಯಾಕ್ ಬೆಳಿಗ್ಗೆ ಮಾರ್ಕ್ಸ್ PT ಆಯ್ತಲ್ಲ, ಅದಕ್ಕೆ. ಅದಕ್ಕೆ ಟ್ರ್ಯಾಕ್ ಆಗ್ತದಾ? ಓಕೆ. ಮತ್ತು ಇನ್ಯಾವ್ದು ಗೇಮ್ಸ್ ಇದೆ? ಅದು ಬಿಟ್ಟರೆ ಅಷ್ಟೇ. ಈಗ ಯಾರು ವಿನ್ನರ್? ಯಾವ ಟೀಮ್ ಸ್ಟ್ರಾಂಗ್ ಇದೆ ನಿಮ್ಮ ಪ್ರಕಾರ? ಎಲ್ಲ ಟೀಮ್ ಪರವಾಗಿಲ್ಲ, ಒಂದು ಈಕ್ವಲ್ ಆಗಿದೆ. ಈಕ್ವಲ್ ಇದೆ. ಒಳ್ಳೆ ಪ್ರಯತ್ನ ಪಟ್ಟರೆ ಒಳ್ಳೆ ಆಡ್ಬೋದು ಅಂತನಾ? ಎಲ್ಲರಿಂದ ಎಫರ್ಟ್ ಬರಬೇಕು ಯಾವುದೇ ಗೇಮ್ ಆದರೆ. ಹೌದು. ಈಗ 32 ಫೀಟ್ ಎಷ್ಟಿದ್ದಾರೆ? ಏಯ್ ಜೋಪಾನ
ಈಗ ಹೆಸರು ಇನ್ನು ತಗೋಬೇಕು. ನಾಲ್ಕು ದಿನ ಆಡಿಸ್ತೀರ ಹಾಗಾದ್ರೆ? ಲಾಸ್ಟ್ ಡೇ ಕೆಲವೊಂದು ಫೈನಲ್ ಇರುತ್ತೆ, ಅದು ಬಿಟ್ಟರೆ ಕ್ರಾಸ್ ಕಂಟ್ರಿ ಇರುತ್ತೆ. ಒಂದು ಅರೌಂಡ್ ಒಂದು 3.5-4 ಕಿಲೋಮೀಟರ್ ಅಷ್ಟು ಹೋಗಬೇಕು, ಮತ್ತೆ ರಿಟರ್ನ್ ಬರಬೇಕು. ಏನದು ಗೇಮ್? ಕ್ರಾಸ್ ಕಂಟ್ರಿ, ಓಡೋದು ಗುಡ್ಡಗಾಡು. ಹಾಂ, ಓಕೆ ಮ್ಯಾರಥಾನ್. ಅದು ಫ್ರೈಡೇ. ಹಾಂ. ಪ್ರತಿ ವರ್ಷ ಹಿಂಗೆ ನಡೆಸ್ತೀರಲ್ಲ? ಪ್ರತಿ ವರ್ಷ ಸ್ಟೂಡೆಂಟ್ಸಿಗೆ ಒಂದು ಇದು ಬಿಟ್ಟರೆ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಇದೆ. ಪ್ರತಿ ತಿಂಗಳು ಒಂದೊಂದು ಟ್ರೇಡರು ಮಾಡಲಿಕ್ಕೆ ಎಂಟರ್ಟೈನ್ಮೆಂಟ್ ಅದೇ ಹುಡುಗರಿಗೆ. ಓಕೆ, ಇಲ್ಲಿಗೆ ನಾವು ವಿಡಿಯೋನ ಮುಗಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಪಾರ್ಟಿಸಿಪೇಟರ್ಗೂ ಎಲ್ಲರಿಗೂ ಒಂದು ಶುಭ ಹಾರೈಸ್ತಾ ಮತ್ತು ನಮ್ಮ ಝೀರೋ ಮೆಮೊರೀಸ್ನ ಎಂತ ಮಾಡ್ತೀರಾ? ಹಾಂ, ಅಷ್ಟು ಮಾಡಿ. ಒಳ್ಳೆಯದಾಗಲಿ. ಜೈ. ಸಿಗುವ. ಬಾಯ್.